ಇಡೀ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಮಾಡಿದಂತಹ ಈ ಒಂದು ಸುದ್ದಿ ಯಾವುದಂತಂದರೆ, ಹಸೆಮನೆ ಏರಬೇಕಾದಂತಹ ಯುವಕ ಯುವತಿ ಅವಳು ಪಾಪ ಏನಾಯಿತು ಅಂತಂದರೆ, ಇನ್ನೇನು ತಾಳಿ ಕಟ್ಟುವಂತಹ ಶುಭಗಳಿಗೆ ಆ ಸಂದರ್ಭದಲ್ಲಿ ನನಗೆ ಈ ಮದುವೆನೇ ಬೇಡ ಅಂತ ಯುವತಿ ತಿರಸ್ಕಾರ ಮಾಡಿದ್ರು. ಈ ಸುದ್ದಿ ಅವಳು ಆ ಮಗಳ ವಿರುದ್ಧ ಅಥವಾ ವಧುವರರ ವಿರುದ್ಧ ಏನೇನೋ ಆಯಿತು. ಅದು ಆದರೆ ಏನಾಯಿತು ಅಂತಂದರೆ, ಇನ್ನೇನು ವರ ತಾಳಿ ಕಟ್ಟಬೇಕು ಅನ್ನುವ ಕ್ಷಣದಲ್ಲಿ ವಧು ನನಗೆ ಮದುವೆಯೇ ಬೇಡ ಅಂತ ಹಠ ಹಿಡಿದಿದ್ದರಿಂದ ಮದುವೆ ಸ್ಥಗಿತಗೊಂಡ ಘಟನೆ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದಿದೆ. ತಾಲೂಕಿನ ಬೂವನಹಳ್ಳಿ ಗ್ರಾಮದ ಪಲ್ಲವಿ ಮತ್ತು ಆಲೂರು ತಾಲೂಕಿನ ಈಶ್ವರಹಳ್ಳಿಯ ಸರ್ಕಾರಿ ಶಾಲಾ ಶಿಕ್ಷಕ ವೇಣುಗೋಪಾಲ್ ಅವರ ಮದುವೆ ಶುಕ್ರವಾರ ನಿಗದಿಯಾಗಿತ್ತು. ಆದರೆ ಮುಹೂರ್ತದ ವೇಳೆ ಪಲ್ಲವಿಗೆ ಬಂದ ಒಂದು ಕರೆಯ ನಂತರ ಮನಸ್ಸು ಬದಲಾಯಿಸಿದ್ದು, ತಾನು ಬೇರೊಬ್ಬ ಹುಡುಗನ ಜೊತೆಗೆ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಈ ಒಂದು ಮದುವೆಯನ್ನು ಆಗೋದಿಲ್ಲ, ವೇಣುಗೋಪಾಲ್ ಅವನನ್ನು ಮದುವೆ ಆಗೋಲ್ಲ ಅಂತ ತಿರಸ್ಕಾರ ಮಾಡಿದ್ದಾರೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ತಿರಸ್ಕಾರ ಮಾಡಿದ್ದಾರೆ ಈ ಪಲ್ಲವಿ ಅನ್ನುವಂತಹ ಯುವತಿ. ಅದಾದ ನಂತರ ಪಾಪ ಹುಡುಗ ಕಣ್ಣೀರು ಹಾಕ್ತಾನೆ. ವೇಣುಗೋಪಾಲ ಕುಟುಂಬಸ್ಥರು ಕೂಡ ಅವರಿಗೆ ಸಾಂತ್ವನ ಹೇಳ್ತಾರೆ, ಸಮಾಧಾನ ಪಡಿಸ್ತಾರೆ. ಆದರೂ ಕೂಡ ನಾನು ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ ಅಂತ ಯುವತಿ ಮಂಟಪವನ್ನು ಬಿಟ್ಟು ಹೊರಗೆ ಹೋಗ್ಬಿಡ್ತಾಳೆ. ಆದರೆ ಕಹಾನಿಯಲ್ಲಿ ಟ್ವಿಸ್ಟ್ ಅನ್ನು ಹಾಕಿ ತನ್ನ ಅಂದರೆ ಯಾರು ಆ ಹುಡುಗನನ್ನು ಮದುವೆ ಆಗ್ತಾ ಇದ್ದ, ಅಂದರೆ ಪ್ರೀತಿ ಮಾಡ್ತಾ ಇದ್ಲಲ್ಲ, ಆ ಪ್ರೀತಿ ಮಾಡಿದಂತಹ ಯುವಕನನ್ನೇ ಈ ಹುಡುಗಿ ಮದುವೆಯಾಗಿದ್ದಾಳೆ ನಿನ್ನೆ ರಾತ್ರಿ. ಸೊ 3 ತಿಂಗಳಿನಿಂದ ಮದುವೆಗೆ ಎಲ್ಲವೂ ಕೂಡ ರೆಡಿ ಮಾಡಿಕೊಳ್ಳಲಾಗ್ತಾ ಇತ್ತು. ಆದರೆ ಕೊನೆ ಘಳಿಗೆಗೆ ಅಟ್ಲೀಸ್ಟ್ ಪ್ರೀ ವೆಡ್ಡಿಂಗ್ ಶೂಟು ಕೂಡ ಆಗಿದೆಯಂತೆ. ಪ್ರೀ ವೆಡ್ಡಿಂಗ್ ಶೂಟಲ್ಲಾದರೂ ಅಟ್ಲೀಸ್ಟ್ ಹೇಳಬೇಕಿತ್ತಲ್ಲ, ಎಷ್ಟು ಖರ್ಚು ಮಾಡಿದಾರೋ ಏನು ಕಥೆನೋ. ಇದು ಕೊನೆಗೆ ಎರಡನೇ ಅಂದರೆ ರಾತ್ರಿ ಮದುವೆ ಆದಂತಹ ತನ್ನ ಪ್ರಿಯತಮನ ಜೊತೆಗೆ ಮದುವೆಯಾಗಿದ್ದಾಳೆ ಈ ಪಲ್ಲವಿ ಎನ್ನುವಂತಹ ಯುವತಿ. ಅವರ ಹೆತ್ತವರಿಗೆ ಎಷ್ಟು ಅಪಮಾನ ಆಗಿರಬೇಡ, ಎಷ್ಟು ಖರ್ಚು ಬಿಡಿ, ಖರ್ಚೇನೋ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಆದರೆ ಗೌರವ ಮರ್ಯಾದೆ ಅನ್ನುವಂಥದ್ದು ಇದೆಯಲ್ಲ, ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಬರೋದಿಲ್ಲ. ಸೊ ಹೀಗಾಗಿ ಈಗ ಈ ಒಂದು ಘಟನೆ ಹಾಸನದಲ್ಲಿ ನಡೆದಿದೆ.